ಯಾವ ಮಲಯಾಳಿ ಅಂತ? ಅವನ ಸೀಮೆ ಯಾವನ ಮಲಯಾಳಿ ಅಂತ? ಯಾವನ ಮಲಯಾಳಿ ಸೀಮೆಯವ? ನನ್ನ ಹುಟ್ಟೂರೇ ಇದು, ನನ್ನ ತಾಯಿ ಹುಟ್ಟೂರೇ ಇದು, ಮತ್ತಿನ್ನೇನು ಮಲಯಾಳಿ ಅಂತ ಅವನಿಗೆ ಬಾ ಅಂತೇಳಿ ನೋಡಿ. ಹಂಗಾರೆ ಅವ್ರಂತ ನೋಡಿ, ಅವರು ಮಲಯಾಳಿ ಅಂತ ಎಷ್ಟು ಜಾಗ್ರತೆ, ಎಷ್ಟು ಬೇಕು ಅಷ್ಟು ಮಾತಾಡ್ಬೇಕವ. ಹಂಗಾರೆ ಇಂಡಿಯಾದಲ್ಲಿ ಯಾವ ಭಾಷೆ ಮಾತಾಡಬಾರ್ದಾ? ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಯಾವ ಭಾಷೆ ಮಾತಾಡಬಾರ್ದಾ? ಇದು ಯಾವ ಟೈಪ್ ಮಾಡಿರೋದು? ನಾನು ಮಾಡಿರೋದು. ಆ ಹೇಳೋನ ಅಪ್ಪ ಒಂದು ಮಾಡಿಲ್ಲ. ಹೌದು, ನನ್ನ ಮೊಬೈಲ್ ನಾನು ಟೈಪ್ ಮಾಡಿರೋದು. ಇನ್ನೇನು ಬೇಕು ಅವರಿಗೆ? ಯೋಗ್ಯತೆ ಯೋಗ್ಯತೆ ಇರಬೇಕು ಸರ್. ಮಾತಾಡುವಾಗ ಒಂದು ಗೌರವ ಇರಬೇಕು. ಅದಕ್ಕೆ ಏನೇನೋ ಮಾತಾಡೋದಲ್ಲ. ಏನೋ ಅವರು ಇದೇ ಥರ ಅತ್ಯಾಚಾರ ಆಗಿರ್ಬೋದು, ಇಂಥ ಅತ್ಯಾಚಾರಕ್ಕೆ ಸಪೋರ್ಟ್ ಮಾಡ್ತಾ ಇರ್ಬೋದು, ಅದಕ್ಕೆ ಆಗಿರ್ಬೋದು. ಬೇರೆ ಏನಕ್ಕಲ್ಲ, ಅವರು ಅತ್ಯಾಚಾರಿಗಳಾಗಿರ್ತಾರೆ. ಹಂಗಾರ್ತಾನೆ ಮಾತಾಡೋದು ಸರ್. ಈ ರೀತಿ ಆರೋಪಗಳು ಮಾಡ್ತಾರ ವಿರುದ್ಧ ಏನಾದರೂ ಮಾನನಷ್ಟ ಮೊಕದ್ದಮೆ ಹಾಕುವಂತ? ಇಲ್ಲ ಸರ್, ನಾವು ಅಷ್ಟು ಕೋಟಿಗಟ್ಟಲೆ ಮಾನನಷ್ಟ ಹಾಕುವಷ್ಟು ದೊಡ್ಡ ಪ್ರಭಾವಿ ವ್ಯಕ್ತಿ ಅಲ್ಲ ಸರ್ ನಾವು. ಸರ್ ಆಗಲಿ ಸರ್, ಅದು ಅನುಭವಿಸಿಲ್ಲ. ನಾನು ಹೇಳ್ತಾನೆ ಸರ್, ಇವನೇ ಹೇಳಿದ್ರು ಸರ್, ನನ್ನ ತಾಯಿ ಆ ನೆಲ್ಯಾಡಿ ಭಾಗ ನೋಡಿ ಈ ಕಡೆ ನೋಡಿಲ್ಲ. ಇನ್ನು ಧರ್ಮಸ್ಥಳ ಕಡೆ ಬಂದಿರು, ದೇವಸ್ಥಾನಕ್ಕೆ ಬಂದರು, ಅದರಿಂದ ಈ ಕಡೆ ನೋಡಿಲ್ಲ. ಒಂದ್ಸಾರಿ ಏನೋ ಬಂದಿರ್ಬೋದು. ನನ್ನ ತಾಯಿ ಬೆಳ್ತಂಗಾಡಿ ಪೇಟೆಯಲ್ಲಿ ಅಂದ್ರೆ ಹೇಳ್ತಾ ಇರೋರು ಇದ್ದಾರೆ, ನನ್ನ ಹೇಳ್ತಿದ್ದಾರೆ, ಕಮ್ಯುನಿಸ್ಟ್ ಅಂತ ಹೇಳ್ತಾ ಇದ್ದಾರೆ, ಮಲಯಾಳಿ ಅಂತ ಹೇಳ್ತಾರೆ. ಆಯ್ತು ಸರ್, ಒಪ್ಕೊಂಡ ಸರ್. ಇವತ್ತು ಅದೆಲ್ಲ ಇಟ್ಬಿಟ್ಟೆ ಇವತ್ತು ಬಂದಿರೋದು, ಆ ತಾಕತ್ತಲ್ಲೇ ಬಂದಿರೋದು. ಅದು ಅರ್ಥ ಮಾಡ್ಕೊಳ್ಳಿ ಸರ್. ಯಾರ ಥರ ಎಲ್ಲೋ ಫೇಸ್ಬುಕ್ಕಲ್ಲಿ ಜಾಲತಾಣಲ್ಲಿ ಬರಿತಾ ಇಲ್ಲ ಸರ್. ನೇರವಾಗಿ ಬರ್ತಾ ಇದ್ದೀನಿ ಸರ್. ದೇಶದ ಕಾನೂನು ಚೌಕಟ್ಟಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಏನು ಬೇಕಾದ್ರೆ ಮಾಡಲಿ ಸರ್, ಸಂತೋಷವಾಗಿ ಹೇಳೋದು ಸ್ವೀಕರಿಸ್ತೀನಿ. ಅವರಿಗೆ ಆ ಪರಿಸ್ಥಿತಿ ಬರದೇ ಇರಲಿ ಅಂತ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್. ಅಷ್ಟೇ. ಅವರಿಗೆ ತಿರುಗೊಟ್ಟು ಕೊಡ್ತಾ ನನ್ನ ಟೈಮು ನಾನು ವ್ಯರ್ಥ ಮಾಡಲ್ಲ. ನನಗೆ ಕೆಲಸ ಬೇಜಾನಿದೆ, ಆ ಬೇಜಾನ ಕೆಲಸ ನಾನು ಮಾಡ್ತಾ ಇದ್ದೀನಿ ಸರ್. SIT ಯಾವುದು? ಅದಕ್ಕೆ ನಾನು ಅಲ್ಲಿ ಇವಾಗ ಕೊಟ್ಟು ಆವಾಗ ನೀವು ಈಗ ಬಂದಿದ್ದೀವಲ್ಲ ಸರ್, ತಿರುಗಿ ಅಲ್ಲೋದೆ. ಅವರಿಗೆ ಬರೆದು ಕೊಟ್ಟರು ಪ್ರಕರಣ ದಾಖಲು ಮಾಡಿ ಅಂತ. ಅದಕ್ಕೆ ನಾನು ಠಾಣೆಗೆ ಬಂದೆ. ಠಾಣೆ ಬಂದು ಅವರ ನಿರ್ದೇಶನಂತೆ ಇದು ಪ್ರಕರಣ ದಾಖಲು ಮಾಡಿದ್ದಾರೆ. ಪ್ರಕರಣ ಅಂದರೆ NCR ಅಂದರೆ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಅವರು ಅದು ತಗೊಂಡಿದ್ದಾರೆ ಸರ್. ತಗೊಂಡು ಅವರು ತನಿಖೆ ಮಾಡ್ತಾರೆ ಸರ್. SI ಇಷ್ಟೆಲ್ಲ ಆಗಿ ಮಾಡೋದಿದ್ರೆ ಮತ್ತೆ ಇನ್ನೇನು ಸರ್? ಸರ್ಕಾರಕ್ಕೆ ಮರ್ಯಾದೆ ಇದೆಯಾ? ಪೊಲೀಸ್ ಇಲಾಖೆಗೆ ಮರ್ಯಾದೆ ಇದೆಯಾ? ನಾನು ಇನ್ನೂ ಗೌರವಿಸ್ತಾ ಇದ್ದೀನಿ SITಗೆ. ಇದನ್ನು ಮಾಡೋದಿದ್ರೆ ಮತ್ತೆ ಇನ್ನೂ ಎಲ್ಲ ನಂಬಿಕೆ ಕಳ್ಕೊಳ್ಬೋದು ಸರ್. ಪ್ರತಿಯೊಂದು ನಂಬಿಕೆಯನ್ನು ಕಳ್ಕೊಳ್ಬೋದು. ಏನೋ ಬೇಕಾಬಿಟ್ಟಿಯಾಗಿ ಏನೋ ಎಲ್ಲಿ ದಕ್ಷಿಣ ಆಫ್ರಿಕಾ ಆ ಕಡೆ ಎಲ್ಲ ಕೊಲೆ ಅತ್ಯಾಚಾರ ಆಗ್ತಾ ಇದ್ದಾರೆ, ಯಾರು ಕೇಳೋರಿಲ್ಲಲ್ಲ. ಅದೇ ರೀತಿ ಪರಿಸ್ಥಿತಿ ಆಗ್ಬೋದು ಇನ್ನು ಇಂಡಿಯಾದಲ್ಲಿ. ಇವರು ಈ ಥರ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಆಗ್ಬೋದು ಸರ್. ತನಿಖೆ ನೇರವಾಗಿ ಅವ್ರಿಗೆ ಒಪ್ಪಿಸ್ತೀನಿ ಸರ್. ಅಂದರೆ ಅವರು ಮುಂದೆ ಬರಲ್ಲ, ನೇರವಾಗಿ ಮತ್ತೆ ಧೈರ್ಯವರು ಮುಂದೆ ಬರ್ಬೋದು, ಆದರೆ ಭಯ ಇದೆ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅವರಿಗೆ ಒಪ್ಪಿಸೋ ಕೆಲಸ ಮಾಡ್ತೀವಿ. ಯಾವ್ದ್ರೆ ಅದು ಒತ್ತಡ ಇದ್ದು ಮಾಡ್ತಾ ಇರೋದಾ, ಒಂದು ಮನೋಸ್ಥಿತಿಯಲ್ಲಿ ಮಾಡೋದಾ ಗೊತ್ತಿಲ್ಲ ಸರ್. ಆದರೂ ಮಾಡಿದ್ದಾರೆ. ಒತ್ತಡ ನಾನು ನೋಡಿಲ್ಲ, ನನಗೆ ಗೊತ್ತಿಲ್ಲ. ಯಾವ ಮಲಯಾಳಿ ಅಂತ? ಅವನ ಸೀಮೆ ಯಾವನ ಮಲಯಾಳಿ ಅಂತ? ಯಾವನ ಮಲಯಾಳಿ ಸೀಮೆಯವ? ನನ್ನ ಹುಟ್ಟೂರೇ ಇದು, ನನ್ನ ತಾಯಿ ಹುಟ್ಟೂರೇ ಇದು, ಮತ್ತಿನ್ನೇನು ಮಲಯಾಳಿ ಅಂತ ಅವನಿಗೆ ಬಾ ಅಂತೇಳಿ